ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ಚಳಿ ತುಂಬ ಆಗಿದೆ. ತುಂಬ ನಡಗಿಸ್ತಾ ಇದೆ. ಏನಪ್ಪ ಮಾಡೋದು ಅಂತ ಒಂದು ಪುಸ್ತಕ ಸಿಕ್ತು, ಓದ್ತಾ ಇದ್ದೆ. ಇವತ್ತಿನ ಪ್ರಪಂಚದಲ್ಲಿ ಅಥವಾ ಹಿಂದಿನ ಪ್ರಪಂಚದಲ್ಲಿ ಯಾವುದೇ ಯುಗಾಂತರಗಳೆಲ್ಲ ತಗೊಳ್ಳಿ, ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಮನುಷ್ಯ ಅಧಿಕಾರಕ್ಕಾಗಿ ಕಿತ್ತಾಟಗಳು, ಪೈಪೋಟಿಗಳು ಅಥವಾ ಪ್ರಜಾಪ್ರಭುತ್ವ ಅಂತ ಇವತ್ತೇನು ಕಳೀತಾರೆ ಅದರ ವ್ಯವಸ್ಥೆಗಳು ಪ್ರತಿಯೊಂದು ನಡ್ಕೊಂಡ್ಬಂದಿದೆ. ಅದು ಕೇವಲ ಒಂದು ಅಧಿಕಾರಕ್ಕಾಗಿ. ಅಧಿಕಾರಕ್ಕೆ ಬಂದ ಮೇಲೆ ಅವರು ಮಾಡುವ ಧರ್ಮ ಅಧರ್ಮ ಅದು ಬೇರೆ. ಆದರೆ ಅಧಿಕಾರಕ್ಕಾಗಿ ಇಂತಹ ಶತಶತಮಾನಗಳಿಂದ ಒಂದು ಯುದ್ಧಗಳಾಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ, ಒಂದು ರಾಜಕೀಯ ಕ್ಷೇತ್ರ ಇವತ್ತು ನೋಡ್ತಾ ಇದ್ದೀವಿ ರಾಜಕೀಯ ಅಧಿಕಾರಕ್ಕೆ ಎಷ್ಟು ಒದ್ದಾಡ್ತಿದ್ದಾರೆ ಅಂತ. ಅಂದರೆ ಸಾಮಾಜಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಇವತ್ತು ಧಾರ್ಮಿಕ ಕ್ಷೇತ್ರಕ್ಕೂ ಬಂದ್ಬಿಟ್ಟಿದೆ. ಅದು ಅಧಿಕಾರಕ್ಕಾಗಿ ಕಿತ್ತಾಟಗಳು ನಡೀತಾ ಇದೆ. ಆ ಅಧಿಕಾರಕ್ಕೆ ಕಿತ್ತಾಟ ಯಾಕೆ ನಡೆಯುತ್ತೆ ಅನ್ನೋದಕ್ಕೆ ಗರುಡ ಪುರಾಣದಲ್ಲಿ ಒಂದು ಒಳ್ಳೆಯ ಶ್ಲೋಕ ನೋಡಿದೆ. ಸ್ಥಾನಸ್ಥಿತಾನಿ ಪೂಜ್ಯಂತೆ ಚ ಪದೇ ಸ್ಥಿತಾಃ, ಸ್ಥಾನಭ್ರಷ್ಟಾಃ ನ ಪೂಜ್ಯಂತೆ ಕುಶ ದಂತ ನಖ ನರಾಹ ಅಂತ ಒಂದು ಶ್ಲೋಕ. ಅದು ಹೇಗೆ ಅಂತಂದರೆ, ಯಾರೇ ಆಗಲಿ ಆ ಅಧಿಕಾರದಲ್ಲಿ ಇರುವ ತನಕ ಮಾತ್ರ ಆ ವ್ಯಕ್ತಿಗೆ ಪೂಜ್ಯತೆ ಇರುತ್ತೆ, ಗೌರವ ಸಿಗುತ್ತೆ. ಆ ಸ್ಥಾನ ಮತ್ತು ಅಧಿಕಾರದಿಂದ ಯಾವಾಗ ಅವನು ವಿಮುಖನಾಗ್ತಾನೆ ಅಥವಾ ಅದರಿಂದ ಏನು ಆಚೆ ಬಂದ್ಬಿಡ್ತಾನೆ ಅಥವಾ ನಿವೃತ್ತಿ ಹೊಂದ್ತಾನೆ, ಆ ವ್ಯಕ್ತಿಗೆ ಗೌರವ ಖಂಡಿತವಾಗಲೂ ಯಾರೂ ಕೊಡೋದಿಲ್ಲ. ಆ ಸ್ಥಾನದ ನಿಮಿತ್ತ ಮಾತ್ರ ಅವನಿಗೆ ವ್ಯಕ್ತಿ ಗೌರವ ಕೊಡ್ತಿರ್ತಾರೆ. ಹೇಗಪ್ಪ ಅಂತಂದರೆ, ಕುಶಾದಂತ ನಖ ನರಾಹ ಅಂತ ಹೇಳ್ಬಿಟ್ರು. ಕುಶ ಅಂತಂದರೆ ದರ್ಬೆ. ಈ ದರ್ಬೆಯನ್ನು ಒಂದು ಪೂಜಾ ಸಮಯದಲ್ಲಿ ಉಪಯೋಗಿಸ್ತಾರೆ. ತದಂತರದಲ್ಲಿ ಒಂಥರ ಒಣಗಿದ ಹುಲ್ಲು ಥರ ನೋಡ್ತಾರೆ, ಅದನ್ನ ಹುಲ್ಲು ಅಂತ ನೋಡ್ತಾರೆ ಅಷ್ಟೇ. ದಂತ, ಹಲ್ಲುಗಳು. ಹಲ್ಲು ಉದ್ಮೇಲೆ ಯಾವನೋ ಅದನ್ನು ದೇವರ ಪೂಜೆ ಯಾರೋ ಪೂಜೆ ಮಾಡಿಲ್ಲ, ತೆಗೆದು ಬಿಸಾಕ್ತಾ ಇರ್ತಾರೆ. ನಖ ಏನು ಉಗುರು ಇದೆಯಲ್ಲ, ಈ ಉಗುರು ಅಷ್ಟೇ ಚೆನ್ನಾಗಿ ಬೆಳೆಸ್ತಾರೆ, ಅದನ್ನು ಶೇಪ್ ಮಾಡ್ತಾರೆ, ನೈಲ್ ಪಾಲಿಶ್ ಹಾಕ್ತಾರೆ, ಅದಕ್ಕೊಂದು ಸುಂದರವಾದ ರೂಪ ಕೊಡ್ತಾರೆ. ಎಲ್ಲಿವರೆಗೂ ನಮ್ಮ ಕೈಯಲ್ಲಿರೋವರೆಗೂ, ದೇಹದಲ್ಲಿರೋವರೆಗೂ ಮಾತ್ರ. ನಂತರದಲ್ಲಿ ಕಟ್ ಮಾಡಿ ಬಿಸಾಕ್ತಾರೆ. ಆ ಬಿಸಾಕಿರೋ ಉಗುರಿಗೆ ಏನಾದರೂ ಮಹತ್ವ ಕೊಡ್ತಾರೆ? ಖಂಡಿತ ಕೊಡೋದಿಲ್ಲ. ಅದೇ ಥರದಲ್ಲಿ ನರಾಹ, ಮನುಷ್ಯರು ಕೂಡ ಅಧಿಕಾರದಲ್ಲಿ ಎಲ್ಲಿವರೆಗೂ ಇರ್ತಾನೋ ವ್ಯಕ್ತಿ, ಅಲ್ಲಿವರೆಗೂ ಮಾತ್ರ ಆ ವ್ಯಕ್ತಿಗೆ ಗೌರವ, ಮರ್ಯಾದೆ, ಸ್ಥಾನಮಾನಗಳೆಲ್ಲ ಈ ಪ್ರಪಂಚದಲ್ಲಿ ಸಿಗುತ್ತೆ. ಆದರೆ ನನ್ನ ಒಂದು ಸಲಹೆ ಏನು ಅಂತಂದರೆ, ಆ ಅಧಿಕಾರ ಕಳೆದ ಮೇಲೂ ಆ ವ್ಯಕ್ತಿಗೆ ಗೌರವ ಸ್ಥಾನಮಾನ ಸಿಗಬೇಕು ಅಂದಾಗ, ಆ ಅಧಿಕಾರದಲ್ಲಿದ್ದಾಗ ಆ ವ್ಯಕ್ತಿಗಳು, ಯಾವುದೇ ವ್ಯಕ್ತಿಯಾಗಲಿ, ಒಂದು ಧರ್ಮ ಕಾರ್ಯಗಳು ಮತ್ತು ಮತ್ತೊಬ್ಬರಿಗೆ ಸಹಾಯ, ಪ್ರಾಣಿದಯೆ, ಪ್ರತಿಯೊಂದು ಕೂಡ ಲೋಕ ಕಲ್ಯಾಣಕ್ಕೆ ಏನು ಬೇಕು ಈ ಕೆಲಸಗಳನ್ನು ಮಾಡಿದಾಗ ಅಧಿಕಾರ ವಂಚಿತರಾದರೂ ಕೂಡ ಅಥವಾ ಅಧಿಕಾರದಿಂದ ನಿವೃತ್ತಿರಾದರೂ ಕೂಡ ಆ ವ್ಯಕ್ತಿಗಳಿಗೆ ತುಂಬ ಗೌರವ ಯಾವಾಗಲೂ ಇರುತ್ತೆ. ಇದು ಇಹಲೋಕದಲ್ಲಿ. ಪರಲೋಕದಲ್ಲೂ ಕೂಡ ಆ ವ್ಯಕ್ತಿಗಳಿಗೆ ಒಳ್ಳೆಯ ಸ್ಥಾನಮಾನ, ಉತ್ತಮ ವ್ಯವಸ್ಥೆ ಆ ವ್ಯಕ್ತಿಗಳಿಗೆ ಆಗುತ್ತೆ. ಹೀಗಾಗಿ ಇವತ್ತೇನು ಅಧಿಕಾರಗಳಿಗೆ ನಾವು ಅಧಿಕಾರಕ್ಕೋಸ್ಕರ ಕಿತ್ತಾಟ ನಡೆಯುತ್ತೆ, ಅದು ಇವತ್ತಿಂದಲ್ಲ, ಶತಶತಮಾನಗಳಿಂದಲೂ ನಡ್ಕೊಂಬಂದಿರೋ ವ್ಯವಸ್ಥೆಗಳದು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ಆದಷ್ಟು ಧರ್ಮ ಕಾರ್ಯಗಳನ್ನು, ಮತ್ತೊಬ್ಬರಿಗೆ ಸಹಾಯವನ್ನು ಮಾಡಬೇಕಾದ್ದು ಅದು ಮನುಷ್ಯ ಧರ್ಮ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳ್ತಿರೋದಲ್ಲ, ಇದು ಗರುಡ ಪುರಾಣದಲ್ಲಿ ಇರ್ತಕ್ಕಂತಹ ವಾಕ್ಯ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.